ನನ್ನ ಹೆಸರು ಇದರಲ್ಲಿ ಬಂದಿರೋದಕ್ಕೆ ನನಗೆ ಸರ್ಪ್ರೈಸ್ ಆಗ್ತಿದೆ. ಕಸ್ಟಡಿಯಲ್ಲಿರುವ ಪದ್ಮನಾಭ್ ನನ್ನ ಹೆಸರು ಹೇಳಿದ್ದಾರೆ. ಅದಕ್ಕೆ ಅಧಿಕಾರಿಗಳು ನನ್ನನ್ನು ಕರೆದು ವಿಚಾರಣೆ ಮಾಡಿದ್ದಾರೆ. ಇಡಿ ತನಿಖೆ ಮುಗಿದ ನಂತರ ನಾನು ಉತ್ತರ ಕೊಡ್ತೀನಿ. ನ್ಯೂಸ್ ಫಸ್ಟ್ಗೆ ಶಾಸಕ ದದ್ದಲ್ ಆಪ್ತ ಪಂಪಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲ ರೀಸನ್ಗಳಿಂದ ಹೊರಬರಬೇಕಾದ್ರೆ ಟೈಮ್ ಬೇಕಾಗುತ್ತೆ. ನ್ಯೂಸ್ ಫಸ್ಟ್ಗೆ ಶಾಸಕ ದದ್ದಲ್ ಮಾಜಿ ಪಿಎ ಪಂಪಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಶಾಸಕ ದದ್ದಲ್ ಆಪ್ತ ಪಂಪಣ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಕಳೆದ 2 ದಿನಗಳಿಂದ ಇಡಿ ಅಧಿಕಾರಿಗಳು ರಾಯಚೂರಿನ ಬಸನಗೌಡ ದದ್ದಲ್ ನಿವಾಸ ಹಾಗೇನೆ ಅವರ ಪಿ ಆಗಿದ್ದಂತಹ ಪಂಪಣ್ಣ ಅವರ ನಿವಾಸಕ್ಕೆ ಇಡಿ ಅಧಿಕಾರಿಗಳು ರೇಡನ್ನು ಮಾಡಿದ್ರು. ಖುದ್ದು ಪಂಪಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಡಿ ಅಧಿಕಾರಿಗಳು ನಿಮ್ಮ ಮೇಲೆ ರೈಡ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ? ಇಲ್ಲ, ಒಂದು 8 ದಿನದಿಂದ ಆ ಒಂದು ಹಗರಣದಲ್ಲಿ ನನ್ನ ಹೆಸರು ಕೇಳಿ ಬಂದಿದಂತೆ. ಆ ಒಂದು ಉದ್ದೇಶಕ್ಕಾಗಿ ರೇಡ್ ಮಾಡಿದ್ವಿ. ಅಲ್ಲ, ಏನು ವಿಚಾರ ಸರ್? ಯಾವುದಕ್ಕೋಸ್ಕರ ಇರ್ಬೋದು ಅಂತ ನಿಮಗೆ ಅನ್ನಿಸ್ತದೆ ಸರ್? ಇಲ್ಲ, ಅಲ್ಲಿ ಕಸ್ಟಡಿಯಲ್ಲಿರುವ ಅಧಿಕಾರಿ ನನ್ನ ಹೆಸರು ಹೇಳಿದಾರಂತೆ. ದುಡ್ಡು ಕೊಟ್ಟಿದ್ದೀನಿ ಅಂತ. ಹೌದು, ಪದ್ಮನಾಭ ಅವರು ಹೇಳಿದಾರಂತೆ. ಆ ಒಂದು ಉದ್ದೇಶಕ್ಕೋಸ್ಕರ ಇಡಿ ಅವರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಸರ್, ನಿನ್ನೆ ಏನೆಲ್ಲ ಮಾಹಿತಿ ಪಡೆದ್ರು ಸರ್ ತಮ್ಮಿಂದ ಮನೆಯಲ್ಲಿ? ಅಲ್ಲ, ಯಾಕಂತಂದ್ರೆ ಮಾಹಿತಿ ಕೊಡಿ ಸರ್, ನಮಗೂ ಜನರಿಗೂ ಕ್ಲಿಯರ್ ಆಗಲಿ ಅಂತ ಸರ್. ಇಲ್ಲ, ಕ್ಲಿಯರ್ ಈಗ ಒಂದು ತನಿಖೆ ನಡೀತಾ ಇದೆಯಲ್ಲ, ಅದು ತನಿಖೆ ಮುಗಿದ ಮೇಲೇ ಕ್ಲಿಯರ್ ಆಗೋದು. ಅದು ನನ್ನ ಹೆಸರು ಅಲ್ಲಿ ಯಾಕೆ ಬಂತು ಅನ್ನೋದು ನನಗೆ ಸರ್ಪ್ರೈಸ್ ಇದೆ ಈಗ. ಅದರಿಂದ ಅದು ಮುಗಿದ ಮೇಲೇ ಅದು ಆನ್ಸರ್. ಹೌದು ಸರ್. ಅಲ್ಲ ಸರ್, ಈಗ 55 ಲಕ್ಷ ರೂಪಾಯಿಗಳನ್ನ ತಮ್ಮ ಅಕೌಂಟಿಗೆ ವರ್ಗಾವಣೆ ಮಾಡ್ಕೊಳ್ಳಲಾಗಿದೆ ಅಂತ ಅನ್ನುವಂಥದ್ದು ಆರೋಪ ಸರ್. ಹೌದು, ಅದು ಆ ರೀತಿ ಮಾಡ್ಕೊಂಡಿದ್ರೆ ಸತ್ಯ ಹೊರಗೆ ಬರ್ತದಲ್ಲ. ಅದು ಅಕೌಂಟ್ನಿಂದ ಟ್ರಾನ್ಸಾಕ್ಷನು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೌದಾ? ಸತ್ಯತೆ ಬರ್ತದೆ. ಅವ್ರು ಯಾವ ರೀತಿ ಎಲ್ಲಿಗೆ ಮಾಡ್ಯಾರ ಟ್ರಾನ್ಸ್ಫರು, ಯಾರಿಗೆ ಮಾಡ್ಯಾರ, ಯಾಕೆ ಮಾಡ್ಯಾರ ಅನ್ನೋದು ಬರಬೇಕಲ್ಲ. ಹೌದು ಸರ್. ಸರ್, ತಾವು ಭಾಳ ಪ್ರತಿಭಾವಂತರಿದ್ದೀರಿ. ಕನ್ನಡದ ಕೋಟ್ಯಾಧಿಪತಿಗೆ ಹೋಗಿ 50 ಲಕ್ಷ ರೂಪಾಯಿನ ಗೆದ್ಕೊಂಡ್ಬಂದಿದ್ರು. 1 ಕೋಟಿ ಪ್ರಶ್ನೆಯನ್ನು ತಮಗೆ ಕೇಳಲಾಗಿತ್ತು. ಅದಾದಮೇಲೆ ಇಲ್ಲೆಲ್ಲ ಟೀಚಿಂಗ್ ಮಾಡಿದರೆ, ಇವಾಗ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ರೆ. ಒಳ್ಳೆ ಹೆಸರಿದೆ ಸರ್ ನಿಮ್ಗೆ ರಾಯಚೂರಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಬರ್ತಾ ಇದೆಯಲ್ಲ, ತಮಗೇನು ಅನ್ನಿಸ್ತದೆ ಅಂತ? ಅಲ್ಲ, ಒಳ್ಳೆ ಹೆಸರು ಕೆಟ್ಟ ಹೆಸರು ಅನ್ನೋದಕ್ಕಿಂತ ನಮ್ಮ ಒಂದು ಆತ್ಮತೃಪ್ತಿಗಾಗಿ ನಾವು ಕೆಲಸ ಮಾಡ್ತೀವಲ್ಲ, ಅದು ಭಾಳ ಮುಖ್ಯ ಆಗಿರ್ತದೆ. ಹೌದಾ? ಈಗ ಇಷ್ಟು ದಿನಗಳಿಂದ ಒಳ್ಳೆ ಹೆಸರೇ ಇತ್ತು. ಈಗ ಈ ರೀತಿ ಕೆಟ್ಟ ಒಂದು ಕೆಲಸ ಇದು. ಆ ಕೆಟ್ಟ ಕೆಲಸಕ್ಕೆ ನನ್ನ ಹೆಸರು ತಳ್ಕ ಹಾಕೋದ್ರಿಂದ ಕೆಟ್ಟ ವ್ಯಕ್ತಿನಿ ಅಂತಲೇ ಒಂದೇ ದಿನದಲ್ಲಿ ಕೆಟ್ಟವನಾಗಿಬಿಡ್ತೀನಿ. ಅದನ್ನ ಏನು ಮಾಡೋಕ್ಕಾಗಲ್ಲ. ಕಾಲ, ಟೈಮ್, ಅದರಿಂದ ಹೊರಗೆ ಬರ್ಬೇಕಂದ್ರೆ ಟೈಮ್ ಬೇಕು. ಅಷ್ಟೇ, ಮತ್ತೇನು. ಓಕೆ ಸರ್. ಅಲ್ಲ ಸರಿ, ಕೊನೆಯದಾಗಿ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಈಗ ಬಸನಗೌಡ ದದ್ದಲ್ ಅವ್ರನ್ನೂ ಹುಡುಕಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸರ್? ಇಲ್ಲ, ಜನಕ್ಕೆ ನಾನು ಏನು ಹೇಳಿದ್ದೀನಲ್ಲ, ಈಗ ತನಿಖೆ ನಡೀತಾ ಇದೆ, ತನಿಖೆಯಿಂದನೇ ಬರ್ಬೇಕು. ಪಬ್ಲಿಕ್ಕಿಗೆ ಏನು ಹೇಳೋಕ್ಕಾಗ? ಹೌದಾ? ಅಲ್ಲ ಸರ್, ಈಗ ಈ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ಆಗಿರೋದ್ರಿಂದ ಒಬ್ಬ ಅಧಿಕಾರಿ ತೀರ್ಕೊಂಡು ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಿಗೆ ಆಲ್ರೆಡಿ ರಾಜ್ಯದಲ್ಲಿ ಆಗ್ತಾ ಇದೆ. ಇಡಿ ಅಧಿಕಾರಿಗಳು ಇವಾಗ ತನಿಖೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಕ್ಷೇಪಣೆ ಏನಾದರೂ ಇದೆಯಾ, ಅಥವಾ ಏನು ಸರ್ ಈ ತನಿಖೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇಲ್ಲ, ಈಗ ಇಡೀ ಹಗರಣದ ಬಗ್ಗೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಮತ್ತು ಮಾತಾಡೋಕೆ ಆಗಲ್ಲ. ಯಾಕಂದರೆ ಮುಚ್ಚಿ ಇಲ್ಲ. ನನಗೇನು ಬಂದಿದೆ ಆ ವಿಷಯ ಮಾತ್ರ ನಾನು ಹೇಳಬಲ್ಲೆ. ಆ ಸಂಬಂಧ ಇಡಿ ಅಧಿಕಾರಿಗಳು ಬಂದಿದ್ದರು, ತನಿಖೆ ಮಾಡಿದ್ದಾರೆ, ಕ್ವಶನ್ ಕೇಳಿದ್ದಾರೆ, ಆನ್ಸರ್ ಮಾಡಿದ್ದೀನಿ. ಅದು ಮುಂದೆ ತನಿಖೆ ಫೈನಲ್ ಆಗಿ ಅದು ಕೊನೆ ಹಂತಕ್ಕೆ ಬಂದಾಗೆ ಗೊತ್ತಾಗ್ತದಲ್ಲ. ಇಡೀ ಹಗರಣದ ಬಗ್ಗೆ ನಾನೇನು ಅದನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.